ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಯೂತ್ಸ್ ಲೋನ್ ಕನ್ನಡ. ಒಂದು ದೇಶ ಸಮೃದ್ಧವಾಗಿ ಬೆಳಿಬೇಕು, ಆರ್ಥಿಕವಾಗಿ ಮುಂದುವರಿಬೇಕು ಅಂದರೆ ಒಂದು ಫಲವತ್ತಾಗಿರ್ತಕ್ಕಂಥ ಭೂಮಿ ಇರಬೇಕು, ಇನ್ನೊಂದು ಶುದ್ಧವಾಗಿರ್ತಕ್ಕಂಥ ನೀರಿನ ಸಂಪನ್ಮೂಲ ಇರಬೇಕು. ಆದರೆ ಇಸ್ರೇಲ್ ದೇಶದಲ್ಲಿ ವ್ಯವಸಾಯ ಮಾಡೋದಕ್ಕೆ ಯೋಗ್ಯವಾಗಿರ್ತಕ್ಕಂಥ ಭೂಮಿನೂ ಇಲ್ಲ, ಕುಡಿಯೋದಕ್ಕೆ ಶುದ್ಧವಾಗಿರ್ತಕ್ಕಂಥ ನೀರಿನ ವ್ಯವಸ್ಥೆಯೂ ಇಲ್ಲ. ಈ ದೇಶದಲ್ಲಿ ಸುಮಾರು 70% ಮರುಭೂಮಿನೇ ಇದೆ. ಈ ಮರುಭೂಮಿಯಲ್ಲಿ ವ್ಯವಸಾಯ ಮಾಡೋದು ಅನ್ನೋದು ಅಷ್ಟೊಂದು ಸುಲಭವಾದ ಕೆಲಸ ಅಲ್ಲ. ಆದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಮರುಭೂಮಿಯಲ್ಲಿ ವ್ಯವಸಾಯ ಮಾಡೋದ್ರಲ್ಲಿ ಪ್ರಪಂಚದಲ್ಲಿಯೇ ನಂಬರ್ 1 ದೇಶ ಅಂದರೆ ಅದು ಇಸ್ರೇಲ್. ಅಷ್ಟೇ ಅಲ್ಲ, ಇಸ್ರೇಲ್ ದೇಶದಲ್ಲಿ ಬೆಳೀತಕ್ಕಂಥ ಟೊಮಾಟೊ, ಗ್ರೀನ್ ಚಿಲ್ಲಿ ಮತ್ತು ಆರೆಂಜ್ ಹಣ್ಣುಗಳನ್ನು ಸುಮಾರು 90ಕ್ಕೂ ಹೆಚ್ಚು ದೇಶಗಳಿಗೆ ರಫ್ತು ಮಾಡ್ತಾ ಇದೆ. ಅಸಲು ಸರಿಯಾದ ನೀರಿನ ವ್ಯವಸ್ಥೆಯೇ ಇಲ್ಲದೆ ಇರತಕ್ಕಂಥ ಒಂದು ದೇಶ ಮರುಭೂಮಿಯಲ್ಲಿ ವ್ಯವಸಾಯ ಹೇಗೆ ಮಾಡ್ತಾ ಇದೆ, ಹಾಗೂ ಇಸ್ರೇಲ್ ದೇಶ ಇಷ್ಟೊಂದು ಡೆವಲಪ್ ಆಗೋದಕ್ಕೆ ಕಾರಣ ಆಗಿರ್ತಕ್ಕಂಥ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಅಂದರೆ ಏನು, ವಾಟರ್ ರೀಸೈಕ್ಲಿಂಗ್ ಟೆಕ್ನಾಲಜಿ ಅಂದರೆ ಏನು ಮತ್ತು ಡಿಸ್ಯಾಲಿನೇಷನ್ ಟೆಕ್ನಾಲಜಿ ಅಂದರೆ ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸುಮಾರು 100ಕ್ಕೂ ಹೆಚ್ಚು ದೇಶಗಳಲ್ಲಿ ಬಳಸ್ತಕ್ಕಂಥ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಅಂದರೆ ಹನಿ ನೀರಾವರಿ ಪದ್ಧತಿಯನ್ನು ಕಂಡುಹಿಡಿದಿದ್ದೇನೆ ಇಸ್ರೇಲ್ ದೇಶ. ಈ ಒಂದು ಪದ್ಧತಿಯಿಂದ ನೀರನ್ನು ಡೈರೆಕ್ಟಾಗಿ ಗಿಡಗಳ ಬೇರುಗಳಿಗೇ ಕೊಡಬಹುದು. ಇದರಿಂದ ನೀರಿನ ವೇಸ್ಟೇಜ್ ಅನ್ನೋದು ತುಂಬ ಕಡಿಮೆ ಇರುತ್ತೆ. ಇಸ್ರೇಲ್ ದೇಶ ಈ ಒಂದು ಹನಿ ನೀರಾವರಿ ಪದ್ಧತಿಯಿಂದ ಸುಮಾರು 80% ನೀರನ್ನು ಉಳಿತಾಯ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಇಸ್ರೇಲ್ ದೇಶದಲ್ಲಿ ಮೋಸ್ಟ್ ಅಡ್ವಾನ್ಸ್ಡ್ ವಾಟರ್ ರೀಸೈಕ್ಲಿಂಗ್ ಟೆಕ್ನಾಲಜಿ ಇದೆ. ಇದರಿಂದ ವೇಸ್ಟ್ ವಾಟರ್ ಅಂದರೆ ಡ್ರೈನೇಜ್ ನೀರನ್ನು ರೀಸೈಕ್ಲಿಂಗ್ ಮಾಡಿ ಮತ್ತೆ ಮರುಬಳಕೆ ಮಾಡೋ ಹಾಗೆ ಮಾಡ್ತಾರೆ. ಇದೇ ನೀರನ್ನು ಇಸ್ರೇಲ್ ದೇಶ ವ್ಯವಸಾಯ ಮಾಡೋದಕ್ಕೆ ಬಳಸ್ತಾ ಇದೆ. ಅಸಲು ಪ್ರಪಂಚದಲ್ಲಿಯೇ ಮುಂದುವರೆದ ದೇಶ ಅಂದರೆ ಅದು ಅಮೆರಿಕ. ಈ ದೇಶದಲ್ಲಿ ಕೇವಲ 6-10% ವೇಸ್ಟ್ ವಾಟರ್ನ ಮಾತ್ರ ರೀಸೈಕ್ಲಿಂಗ್ ಮಾಡ್ತಾ ಇದ್ದಾರೆ. ಆದರೆ ಇಸ್ರೇಲ್ ದೇಶ ಸುಮಾರು 90% ಡ್ರೈನೇಜ್ ನೀರನ್ನು ರೀಸೈಕ್ಲಿಂಗ್ ಮಾಡ್ತಾ ಇದೆ. ಈ ಒಂದು ವೇಸ್ಟ್ ವಾಟರ್ ರೀಸೈಕ್ಲಿಂಗಲ್ಲಿ ಪ್ರಪಂಚದಲ್ಲಿಯೇ ನಂಬರ್ 1 ದೇಶ ಅಂದರೂ ಕೂಡ ಅದು ಇಸ್ರೇಲ್. ಅಷ್ಟೇ ಯಾಕೆ, ಸಮುದ್ರದ ಉಪ್ಪಿನ ನೀರನ್ನು ಯಾವ ರೀತಿ ಬಳಸ್ಕೊಳ್ಬೇಕು ಅನ್ನೋದನ್ನು ಕೂಡ ಈ ಇಸ್ರೇಲ್ ದೇಶವನ್ನು ನೋಡಿನೇ ಕಲಿಬೇಕು. ಯಾಕಂದರೆ ಇಸ್ರೇಲ್ ದೇಶದಲ್ಲಿ ಸಮುದ್ರದ ನೀರನ್ನು ಫಿಲ್ಟರ್ ಮಾಡೋದಕ್ಕೆ ಡಿಸ್ಯಾಲಿನೇಷನ್ ಅನ್ನೋ ಟೆಕ್ನಾಲಜಿಯನ್ನು ಬಳಸಲಾಗುತ್ತೆ. ಡಿಸ್ಯಾಲಿನೇಷನ್ ಟೆಕ್ನಾಲಜಿ ಅಂದರೆ ಸಮುದ್ರದ ನೀರಿನಲ್ಲಿರುವ ಉಪ್ಪಿನಾಂಶವನ್ನು ಹಾಗೂ ನಮ್ಮ ದೇಹಕ್ಕೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಸೂಕ್ಷ್ಮ ಜೀವಿಗಳನ್ನು ಬೇರೆ ಮಾಡಿ ಶುದ್ಧವಾಗಿರ್ತಕ್ಕಂಥ ಕುಡಿಯುವ ನೀರನ್ನು ತಯಾರಿಸೋದು. ಈ ದೇಶದಲ್ಲಿ ಪ್ರತಿದಿನ ಬಳಸುವ ನೀರಿನಲ್ಲಿ ಸುಮಾರು 80% ನೀರನ್ನು ಈ ಡಿಸ್ಯಾಲಿನೇಷನ್ ಅನ್ನೋ ಟೆಕ್ನಾಲಜಿಯಿಂದಾನೇ ತಯಾರಿಸಲಾಗುತ್ತೆ. ಈ ಒಂದು ಡಿಸ್ಯಾಲಿನೇಷನ್ ಅನ್ನೋ ಟೆಕ್ನಾಲಜಿಯಲ್ಲಿ ಪ್ರಪಂಚದಲ್ಲಿಯೇ ನಂಬರ್ 1 ದೇಶ ಅಂದರೂ ಕೂಡ ಅದು ಇಸ್ರೇಲ್ ದೇಶನೇ. ಪ್ರತಿಯೊಂದು ಮರುಭೂಮಿಯಲ್ಲೂ ಸಹಿತ ತಾಪಮಾನ ಅನ್ನೋದು ಏರುಪೇರು ಆಗ್ತಾ ಇರುತ್ತೆ. ಅಂದರೆ ಬೆಳಗ್ಗೆ 45-50 ಡಿಗ್ರಿ ಸೆಲ್ಸಿಯಸ್ನಷ್ಟು ಇರ್ತಕ್ಕಂಥ ತಾಪಮಾನ ಅದೇ ರಾತ್ರಿ ಹೊತ್ತಲ್ಲಿ ಕೇವಲ 20 ಡಿಗ್ರಿ ಸೆಲ್ಸಿಯಸ್ ಮಾತ್ರ ಇರುತ್ತೆ. ಈ ಒಂದು ಏರುಪೇರಿನ ತಾಪಮಾನದಲ್ಲಿ ಯಾವ ಕೃಷಿಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದೇ ಕಾರಣಕ್ಕೆ ಇಸ್ರೇಲ್ ದೇಶದಲ್ಲಿ ಗ್ರೀನ್ ಹೌಸ್ ಅನ್ನೋ ಒಂದು ಟೆಕ್ನಾಲಜಿಯನ್ನು ಬಳಸಲಾಗುತ್ತೆ. ಇದರ ಒಳಗಡೆ ಮಾತ್ರ ಪ್ರತಿಯೊಂದು ಕೃಷಿಯನ್ನು ಮಾಡಲಾಗುತ್ತೆ. ಈ ಒಂದು ಗ್ರೀನ್ ಹೌಸ್ನಲ್ಲಿ ಹೀಟರ್ಸನ್ನು, ಫ್ಯಾನ್ಗಳನ್ನು ಬಳಸಲಾಗುತ್ತೆ. ಇವುಗಳ ಸಹಾಯದಿಂದ ಗ್ರೀನ್ ಹೌಸ್ ಒಳಗಡೆ ಒಂದೇ ರೀತಿಯಾಗಿರ್ತಕ್ಕಂಥ ತಾಪಮಾನವನ್ನು ಮೇಂಟೈನ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಮತ್ತು ನೀರಿನ ಬಳಕೆಯನ್ನು ಕೂಡ ಕಡಿಮೆ ಮಾಡಬಹುದು. ಮುಖ್ಯವಾಗಿ ಈ ಗ್ರೀನ್ ಹೌಸ್ ಒಳಗಡೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪಕ್ಷಿಗಳು, ಕ್ರಿಮಿಕೀಟಗಳು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಇದರಿಂದ ಪೆಸ್ಟಿಸೈಡ್ಸ್ ಅಂದರೆ ಕ್ರಿಮಿನಾಶಕ ಮದ್ದುಗಳನ್ನು ಬಳಸೋದು ತುಂಬ ಕಡಿಮೆ ಆಗುತ್ತೆ. ಇವತ್ತು ಒಂದು ಚಿಕ್ಕ ದೇಶ ಕಂಡುಹಿಡಿದ ಅಗ್ರಿಕಲ್ಚರ್ ಟೆಕ್ನಾಲಜಿಗಳನ್ನು ಇಂಡಿಯಾ, ಆಫ್ರಿಕಾ, ಚೀನಾ, ರಷ್ಯಾ ಮತ್ತು ಅಮೆರಿಕಾದಂತಹ ದೊಡ್ಡ ದೊಡ್ಡ ದೇಶಗಳು ಬಳಸ್ತಾ ಇವೆ. ಈ ಎಲ್ಲ ಮುಖ್ಯವಾದ ಟೆಕ್ನಾಲಜಿಗಳಿಂದಾನೇ ಇಸ್ರೇಲ್ನ ವ್ಯವಸಾಯ ಅನ್ನೋದು ಕ್ವಾಲಿಟಿಯಲ್ಲಿ ಪ್ರಪಂಚದಲ್ಲಿಯೇ ನಂಬರ್ 1 ಸ್ಥಾನದಲ್ಲಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೂ ಯೂತ್ಸ್ ಲೋನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.